ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ತಂದೆ ಏನಪ್ಪ ಮತ್ತೆ ಈ ಘಾಟ್ ಸೆಕ್ಷನ್ ಕೊಟ್ಟಿದ್ದೀರಲ್ಲ ತಂದೆ, ಇದು ಎಲ್ಲಿವರೆಗಿದೆ ತಂದೆ ಹೋಗೋದು? ಇವಾಗ ದೇವ್ರನ್ನ ನೋಡಬೇಕಂದ್ರೆ ಎಷ್ಟು ಕಷ್ಟವನ್ನು ಪಟ್ಟು ನಮ್ಮ ಜೀವ ಮಿಲಿ ಮಿದ್ದಾಡಿರಬೇಕು. ಅಷ್ಟು ಕಷ್ಟ ಕೊಟ್ಟು ದೇವರ ಸನ್ನಿಧಾನಕ್ಕೆ ಕರೆಸ್ಕೊತಾರೆ. ಇವತ್ತು ಪ್ರತ್ಯಕ್ಷವಾಗಬೇಕಂದ್ರೆ ದೇವರು ಎಷ್ಟು ಕಷ್ಟವನ್ನು ಅನುಭವಿಸಿ ಹೋಗಬೇಕು ಅಂದರೆ ನೋಡಿ. ಇನ್ನು ಮಳೆಗಾಲ ಸ್ಟಾರ್ಟ್ ಆಯಿತು, ನೋಡೋಣ ಈ ಘಾಟಲ್ಲಿ, ಈ ಕಾಡಿನಲ್ಲಿ ಏನೇನೋ ಕಾಣುತ್ತೋ ಕಾದು ನೋಡೋಣ ಎಷ್ಟು ದೂರ ಇದೆ ಅಂತಂದು. ನೋಡಿ ರೋಡಿಗೋಸ್ಕರ ಕಲ್ಲು, ಎಷ್ಟು ಕಲ್ಲಿತ್ತು ಇಲ್ಲಿ, ಕಲ್ಲೆಲ್ಲ ಒಡೆದು ಈ ಕಡೆನೂ ಕಲ್ಲು ಒಡೆದು ರೋಡ್ ಮಾಡಿದ್ದಾರೆ, ಮಧ್ಯದಲ್ಲಿ ಮಾಡಿದ್ದಾರೆ. ನೀವು ಎಷ್ಟೇ ಕಷ್ಟ ಕೊಟ್ಟರೂ ತೊಂದರೆ ಇಲ್ಲ ತಂದೆ, ಆದರೆ ಶಿವದೇವ್ರ ಹತ್ರ ಕ್ಷೇಮವಾಗಿ ನೀವು ಕಳಿಸ್ಕೊಡ್ತೀರಾ ಅನ್ನೋ ಒಂದು ನಂಬಿಕೆ ನಿಮ್ಮ ಮೇಲಿದೆ ತಂದೆ. ಆದರೆ ಎಲ್ಲರ ಪಾಪ ಕ್ರಮಗಳು, ಎಲ್ಲರ ಕಷ್ಟಗಳಿಗೆ ಮುಕ್ತಿ ಆಗಲಿ ನನ್ನ ತಂದೆ. ಎಷ್ಟು ಜನಗಳು ನನ್ನ ತಾಯಂದಿರು, ಅಕ್ಕ ತಂಗಿಯಂದಿರು, ಅಣ್ಣ ತಮ್ಮಂದಿರು, ನನ್ನ ಸ್ನೇಹಿತರು ಇದ್ದಾರೆ, ಅವರೆಲ್ಲರಿಗೂ ಅನುಗ್ರಹ ಆಗಬೇಕು, ಅವ್ರ ಪಾಪ ಕರ್ಮಗಳೆಲ್ಲ ಕಳೆದು ಹೋಗಬೇಕು ತಂದೆ. ನಿಮ್ಮನ್ನು ನಂಬಿದ್ದೇನೆ ನನ್ನ ತಂದೆ. ಅವ್ರ ಪಾಪಕರ್ಮಗಳನ್ನೆಲ್ಲ ನೀವು ಕಳೆದು ಹೋಗ್ತೀರಾ ಅಂತಂದು ನಿಮ್ಮನ್ನು ನಂಬಿ ದೇವ್ರ ಹತ್ರ ಹೋಗ್ತಾ ಇದ್ದೀನಿ ತಂದೆ. ತಂದೆ ನೀವಿದ್ದೀರಾ ತಂದೆ, ಎಲ್ಲರ ಕರ್ಮಗಳನ್ನು ಕಳೆದು ಹೋಗುತ್ತೆ ತಂದೆ. ಆ ನಂಬಿಕೆ ನನ್ನಲ್ಲಿದೆ ತಂದೆ, ನೀವೆಲ್ಲರಿಗೂ ಅನುಗ್ರಹ ಮಾಡ್ತೀರಾ. ತಂದೆ, ನನಗೆ ಗೊತ್ತಿತ್ತು ನೀವು ಸಿಗ್ತೀರಾ ಅಂಥೇಳಿ, ಅದಕ್ಕೆ ನಿಮಗೆ ಏನೋ ಒಂದು ತೊಗೊಂಬಂದಿದ್ದೀನಿ. ಬನ್ನಿ ನೋಡಿ, ಗೋಮಾತೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ತಂದೆ ಬನ್ನಿ, ನಿಮ್ಗೇನೋ ಒಂದು ತಂದಿದ್ದೀನಿ. ಬನ್ನಿ ಈ ಕಡೆ, ಇಲ್ಲಿ ನಿಮ್ಗೇನೋ ಒಂದು ತೊಗೊಂಬಂದಿದ್ದೀನಿ. ಬನ್ನಿ ಈ ಕಡೆ, ಬನ್ನಿ ಇಲ್ಲೇ.